Good morning to all. In last class, we discussed about how to calculate new profit sharing ratio under three situations. So in today's class, we will discuss about the goodwill and valuation of goodwill. So before going to explain the valuation of goodwill, we must know about what is the meaning of goodwill. What is goodwill, sir? In simple sense, it is the good name of the company or organization. Good name of the organization. So, in other words, goodwill means it is the value of reputation. Value of reputation of firm in respect to the profit earning capacity in future over and above the normal profit. It means it is the reputation of the firm, or it is the value of reputation of the firm in respect to profit earning in future over and above the normal profits. Andre it is value of reputation. ಒಂದು ಸಂಸ್ಥೆಗೆ ಇರ್ತಕ್ಕಂಥ ಅದರ ಹೆಸರಿನ ಒಂದು ಬೆಲೆ ಮೀನ್ಸ್ ಅದರ ಪ್ರಸಿದ್ಧಿ ಪಡೆದಿರುತ್ತಲ್ಲ ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಫಿಕ್ಸ್ ಆಗುತ್ತೆ. ಆ ವ್ಯಾಲ್ಯೂ ಬೇಸಲ್ಲಿ ಕಂಪನಿಗೆ ಒಂದಿಷ್ಟು ಅಮೌಂಟ್ ಮೀನ್ಸ್ ಮನಿ ಒಂದು ಮೆಜರ್ಮೆಂಟಲ್ಲಿ ಗುಡ್ವಿಲ್ಲನ್ನು ಫಿಕ್ಸ್ ಮಾಡಿ. ಸೊ ಯಾವ ಥರ ಸರ್ ಅಂದರೆ ನಾರ್ಮಲ್ ಪ್ರಾಫಿಟ್ ಏನಿರುತ್ತೆ, ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್, ದಟ್ ಈಸ್ ಕಾಲ್ಡ್ ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ. ಎಕ್ಸ್ಟ್ರಾ ಪ್ರಾಫಿಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್. ಆ ಒಂದು ಕಂಪನಿಯ ನೇಮ್ ಏನಿರುತ್ತೆ ಆ ನೇಮ್ ಬೇಸಲ್ಲಿ ನಾರ್ಮಲ್ ಪ್ರಾಫಿಟ್ಗಿಂತ ಕಂಪನಿ ಎಕ್ಸ್ಟ್ರಾ ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಿಕಾಸ್ ಆಫ್ ಥ್ರೂ ಇಟ್ಸ್ ನೇಮ್. ಎಕ್ಸಾಂಪಲ್ ಬ್ರ್ಯಾಂಡ್ ಅಂತ ಕೇಳಿದ್ದೀವಿ. ಬ್ರ್ಯಾಂಡ್, ಆ ಬ್ರ್ಯಾಂಡ್ಗೆ ನಾವು ದುಡ್ಡನ್ನ ಬೆಲೆನ ಕಟ್ಟಬೇಕಾಗುತ್ತೆ. ಎಕ್ಸಾಂಪಲ್ ಈಗ ಬಾಟಾ ಅಂತ ಕೇಳಿದ್ದೀರಾ, ವುಡ್ಲ್ಯಾಂಡ್ ಅಂತ ಕೇಳಿದ್ದೀರಾ. ವುಡ್ಲ್ಯಾಂಡ್ ಕೇಳಿದ್ದೀರಾ, ಇಟ್ ಇಸ್ ದಿ ಸ್ಲಿಪ್ಪರ್, ಶೂಸ್, ಸಮ್ ಅದರ್ ಐಟಮ್ಸ್ ಇರುತ್ತೆ. ಓಕೆನಾ, ಫುಟ್ವೇರ್ಸ್. ವುಡ್ಲ್ಯಾಂಡ್ ಇಸ್ ಎ ಬ್ರ್ಯಾಂಡ್. ನಾವು ಬೆಲೆನ ಕೊಡ್ತಾ ಇರ್ತಕ್ಕಂಥ ಇಟ್ಸ್ ಎ ಬ್ರ್ಯಾಂಡ್, ನಾಟ್ ಫಾರ್ ದಿ ಪ್ರಾಡಕ್ಟ್. ಪ್ರಾಡಕ್ಟ್ಗೆ ಮಿನಿಮಮ್ ಕಾಸ್ಟ್ ಇರುತ್ತೆ. ಎಕ್ಸಾಂಪಲ್ ಈಗ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಂದು ಪ್ರಾಡಕ್ಟ್ನ ತಗೊಂಡ್ರೆ ಒಂದು ಪ್ರಾಡಕ್ಟ್ ಕಾಸ್ಟ್, ಒಂದು ಶೂಸ್ ತೊಗೋತೀವಿ, ಶೂಸ್ ತೊಗೊಂಡ್ರೆ ಇಟ್ ಈಸ್ ಒಂದು 500 rupees ಅಂತ ಆಗಿರುತ್ತೆ. ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟು ನೀವು ಅದೇ ವುಡ್ಲ್ಯಾಂಡ್ ಇದರಲ್ಲಿ ಶೋರೂಮಲ್ಲಿ ತೊಗೊಂಡ್ರೆ ಅದಕ್ಕೆ ಬೆಲೆ 2 ವರ್ಷ ಬೇಕಾಗುತ್ತೆ, 2500 rupees. 2500 rupees 2500 ಪ್ರಾಡಕ್ಟ್ ರೇಟ್, ಬಟ್ ಅದರಲ್ಲಿ 500 rupees ಓನ್ಲಿ ದ ಕಾಸ್ಟ್ ಆಫ್ ಇನ್ 2000 rupees ಇಟ್ ಈಸ್ ಕಾಲ್ಡ್ ರೆಪ್ಯುಟೇಷನ್. ಅದು ಬ್ರ್ಯಾಂಡ್ ವ್ಯಾಲ್ಯೂ ಕೊಟ್ಟಿರ್ತೀವಿ. ನಾವು ಕಂಪ್ನಿಗೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದು, ಒಂದು ಗುಡ್ವಿಲ್ನ ಕ್ರಿಯೇಟ್ ಮಾಡೋದು ತುಂಬಾ ರಿಸ್ಕಿ ವರ್ಕ್. ವಿ ಹ್ಯಾವ್ ಟು ಅರ್ನ್ ಮೋರ್ ಪ್ರಾಫಿಟ್ ಇಯರ್ ಬೈ ಇಯರ್. ಇಟ್ ಲೀಡ್ಸ್ ಟು ಗೆಟಿಂಗ್ ಗುಡ್ವಿಲ್, ಗುಡ್ ನೇಮ್ ಆಫ್ ದ ಟು ದ ಕಂಪ್ನಿಗೆ ಏನಾಗ್ತಿರುತ್ತೆ, ಗುಡ್ ನೇಮ್ ಬರ್ತಾ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಗುಡ್ವಿಲ್ ಅಂತ ಕರೀತೀವಿ. ಈ ಗುಡ್ವಿಲ್ನ ನಾವೇನು ಮಾಡ್ತೀವಿ, ಒಂದು ವ್ಯಾಲ್ಯೂಲಿ ಒಂದು ಮನಿ ಮೆಷರ್ಮೆಂಟ್ ನಾವು ಅದನ್ನು ಫಿಕ್ಸ್ ಮಾಡ್ತೀವಿ. ಎಷ್ಟಿರ್ಬೋದು ಸರ್, ಒಂದು 50,000, 30,000, 20,000, 15,000 ಈ ಥರ ಏನು ಮಾಡ್ತೀವಿ ನಾವು ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಗುಡ್ವಿಲ್. ದಟ್ ರೀಸನ್ ಐ ರಿಪೀಟ್ ಯು, ಗುಡ್ವಿಲ್ ಇಸ್ ದಿ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ದ ಫರ್ಮ್. ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಏನು ಪ್ರಸಿದ್ಧಿ ಪಡೆದಿರುತ್ತೆ ಅದಕ್ಕೆ ವ್ಯಾಲ್ಯೂ. ರೆಪ್ಯುಟೇಷನ್ ಆಫ್ ದ ಫರ್ಮ್ ಇನ್ ರೆಸ್ಪೆಕ್ಟ್ ಟು ಯಾವುದು ಸಂಬಂಧಪಟ್ಟಿದೆ, ಪ್ರಾಫಿಟ್ ಅರ್ನಿಂಗ್ ಇನ್ ಫ್ಯೂಚರ್. ಪ್ರಾಫಿಟ್ ಅರ್ನಿಂಗ್ ಲಾಭನ ಫ್ಯೂಚರಲ್ಲಿ ಗಳಿಸ್ತಕ್ಕಂಥ ಓವರ್ ಆ್ಯಂಡ್ ಎಬೋ ದಿ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ಗಿಂತ ಜಾಸ್ತಿ ಅರ್ನ್ ಮಾಡ್ತಕ್ಕಂಥ ಕೆಪಾಸಿಟಿ ಏನಿರುತ್ತೆ ಆ ಕೆಪಾಸಿಟಿಗೆ ನಾವು ಫಿಕ್ಸ್ ಮಾಡ್ತಕ್ಕಂಥ ಆ ಒಂದು ಹೆಸರಿಗೆ ಫಿಕ್ಸ್ ಮಾಡ್ತಕ್ಕಂಥ ಒಂದು ವ್ಯಾಲ್ಯೂನ ನಾವೇನು ಕರಿತೀವಿ, ಗುಡ್ವಿಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಮೀನಿಂಗ್ ಆಫ್ ಗುಡ್ವಿಲ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ಫ್ಯಾಕ್ಟರ್ಸ್ ಆಫ್ ವ್ಯಾಲ್ಯೂ ಆಫ್ ಗುಡ್ವಿಲ್. ಒಂದು ಫರ್ಮ್ಗೆ ಗುಡ್ವಿಲ್ಲನ್ನು ಫಿಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದೇರ್ ಆರ್
four types of factors are there. The point number one, it is nature of business. Nature of business. Which type of product are to be produced? ಯಾವ ಥರ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಯಾವ ಟೈಪ್ ಆಫ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಯಾವ ಥರ ಬಿಸ್ನೆಸ್ ಇದೆ. ಈಗ ಎಕ್ಸಾಂಪಲ್, ಎಲ್ಲ ಪ್ರಾಡಕ್ಟ್ಗಳಿಗೂ ಒಂದೇ ರೀತಿ ಡಿಮ್ಯಾಂಡ್ ಇರಲ್ಲ. ಆಲ್ ಪ್ರಾಡಕ್ಟ್ಸ್ ಡು ನಾಟ್ ಹ್ಯಾವ್ ಎನಿ ಈಕ್ವಲ್ ಡಿಮ್ಯಾಂಡ್. ಸಮ್ ಪ್ರಾಡಕ್ಟ್ಸ್ ಆರ್ ಗೆಟಿಂಗ್ ಮೋರ್ ಡಿಮ್ಯಾಂಡ್, ಸಮ್ ಪ್ರಾಡಕ್ಟ್ಸ್ ಆರ್ ಗೆಟಿಂಗ್ ಮೋರ್ ಡಿಮ್ಯಾಂಡ್, ಜಾಸ್ತಿ ಡಿಮ್ಯಾಂಡ್ ಸಿಗುತ್ತೆ. ಆ ಡಿಮ್ಯಾಂಡ್ ಇದ್ದಾಗ ಏನಾಗುತ್ತೆ, ಆ ಪ್ರಾಡಕ್ಟ್ನ ರೇಟ್ ಆಟೋಮೆಟಿಕಾಗಿ ಜಾಸ್ತಿ ಆಗುತ್ತೆ. ಪ್ರಾಡಕ್ಟ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ, ಕಂಪ್ನಿ ಒಂದು ನೇಮು ಚೆನ್ನಾಗಿದೆ, ಕಂಪ್ನಿ ನಿಮ್ಗೆ ಒಳ್ಳೆ ಹೆಸರಿದ್ದಾಗ ಮಾತ್ರ ಪ್ರಾಡಕ್ಟ್ ರೇಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡಿಮ್ಯಾಂಡ್ ಪ್ರಾಡಕ್ಟ್. ಯಾವ ಥರ ಪ್ರಾಡಕ್ಟ್ನ ನೀವು ತಯಾರು ಮಾಡ್ತೀರಾ, ಯಾವ ಥರ ಬಿಸ್ನೆಸ್ ಇರುತ್ತೆ. ನೇಚರ್ ಆಫ್ ಬಿಸ್ನೆಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ವ್ಯಾಲ್ಯೂ ದಿ ಗುಡ್ ವಿಲ್ ಆರ್ ಫಿಕ್ಸಿಂಗ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಪಾಯಿಂಟ್ ನಂಬರ್ ಟು, ಇಟ್ ಈಸ್ ಲೊಕೇಶನ್. Location is nothing but as where it is available, or the company where it is stand, ಎಲ್ಲಿ ಸ್ಥಾಪನೆ ಆಗಿದೆ, where it is formed. So in city areas, city limits areas, we have so many demand for the any product. ಸಿಟಿ ಏರಿಯಾಗಳಿಗೆ ಬಂದಾಗ ಅಲ್ಲಿ ಏನಾಗುತ್ತೆ, ನಮಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ರೂರಲ್ ಏರಿಯಾಗಳಿಗೆ ಬಂದಾಗ ಡಿಮ್ಯಾಂಡ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈಗ ಎಕ್ಸಾಂಪಲ್, ಸೈಟ್ ವ್ಯಾಲ್ಯೂಸ್. ರೂರಲ್ ಏರಿಯಾಗಳಲ್ಲಿ ಒಂದು ಸೈಟ್ ವ್ಯಾಲ್ಯೂ ಲ್ಯಾಂಡ್ ತೊಗೋಬೇಕು ಅಂದರೆ ಕಡಿಮೆ ಇರುತ್ತೆ. ಸಿಟಿ ಒಳಗಡೆ ತೊಗೋಬೇಕು ಅಂದರೆ ಅದು ಕಾಸ್ಟ್ಲಿ ಆಗುತ್ತೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಒಂದು ನೇಮ್ ಆಫ್ ದ ಸಿಟಿ ನೇಮ್ ಏನಾಗುತ್ತೆ, ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ವ್ಯಾಲ್ಯೂ ಆಫ್ ದಿ ಗುಡ್ ವಿಲ್. ದಟ್ ಈಸ್ ಕಾಲ್ಡ್ ಆಸ್ ಲೊಕೇಶನ್. ದಟ್ ಇಸ್ ದ ಪಾಯಿಂಟ್ ನಂಬರ್ 2 ಫಾರ್ ವ್ಯಾಲ್ಯೂ ದಿ ಗುಡ್ ವಿಲ್. ಥರ್ಡ್ ಪಾಯಿಂಟ್, ಇಟ್ ಈಸ್ ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. Efficiency of management. Management is efficiency of management means ಯಾವ ಥರ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇದೆ, ಹೌ ಟು ವರ್ಕ್ ದಿ ಮ್ಯಾನೇಜ್ಮೆಂಟ್. ಫಾರ್ ದ ಮ್ಯಾನೇಜ್ಮೆಂಟ್ ವರ್ಕ್ಸ್ ಫಾರ್ ಟು ಗೆಟಿಂಗ್ ಮೋರ್ ಪ್ರಾಫಿಟ್. ವೇರ್ ದ ಮ್ಯಾನೇಜ್ಮೆಂಟ್ ಈಸ್ ಎಫಿಷಿಯೆಂಟ್, ದ ಕಂಪನಿ ವಿಲ್ ಗೆಟ್ ಮೋರ್ ಪ್ರಾಫಿಟ್, ಅದರ್ವೈಸ್ ಲೆಸ್ ಪ್ರಾಫಿಟ್. ದಟ್ ಈಸ್ ದ ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. ಹೌ ಟು ವರ್ಕ್ ದ ಮ್ಯಾನೇಜ್ಮೆಂಟ್ ಫಾರ್ ದಿ ಆರ್ಗನೈಸೇಷನ್ that leads to getting the reputation of the firm. That is the main thing for efficiency of management. Otherwise, the efficiency level is reduced. Automatically, profit of the company is also reduced. Automatically, the name of the company will decrease. So, the goodwill also decrease. That is the third point, efficiency of management. Last point, it is market situation. Market ಸಿಚುವೇಶನ್ ಮೀನ್ಸ್ ಮೊನೋಪೊಲಿ ಮಾರ್ಕೆಟ್. ಅಂದರೆ ಯಾವ ಥರ ಮಾರ್ಕೆಟ್ ಪ್ರಾಡಕ್ಟ್, ಸಂಸ್ಥೆ, ಒಂದು ಆರ್ಗನೈಸೇಷನ್ಗೆ ಮಾರ್ಕೆಟ್ ಯಾವ ಥರ ಇದೆ, ಮಾರ್ಕೆಟ್ ಸಿಚುವೇಶನ್ ಯಾವ ಥರ ಇರುತ್ತೆ. ಇನ್ ಮೊನೋಪೊಲಿ ಮಾರ್ಕೆಟ್ ಮೀನ್ಸ್ ಏಕ ವ್ಯಕ್ತಿ, ಅಂದರೆ ಒಬ್ಬನೇ ಇದ್ದಾಗ, ದೇರ್ ಇಸ್ ನೋ ಕಾಂಪಿಟೇಟರ್ಸ್ ಆರ್ ಅವೈಲಬಲ್. ದಟ್ ಟೈಮ್ ಇಟ್ ಹ್ಯಾಸ್ ಎ ಗುಡ್ ನೇಮ್, ಗೆಟಿಂಗ್ ಎ ಗುಡ್ ನೇಮ್ ಆರ್ ಗೆಟಿಂಗ್ ಎ ಗುಡ್ ವ್ಯಾಲ್ಯೂ ಆಫ್ ಗುಡ್ ವಿಲ್. there is any competitors are available, it will be automatically its name will be decreased. ಸೊ ಅಂದರೆ ಯಾವುದು ಕಾಂಪಿಟೇಟರ್ ಇಲ್ಲ ಅಂದಾಗ ಆಟೋಮೆಟಿಕಾಗಿ ವ್ಯಾಲ್ಯೂ ಏನಾಗಿರುತ್ತೆ, ಇನ್ಕ್ರೀಸಲ್ಲಿ ಇರುತ್ತೆ ಒಂದೇ ಪ್ರಾಡಕ್ಟ್ ಇದ್ದಾಗ. ಸೊ ಅದರ್ವೈಸ್ ಬೇರೆ ಕಂಪ್ನಿ ಕಾಂಪಿಟೇಟರ್ ಇದೆ ಅಂತ ಗೊತ್ತಾದಾಗ ಇದ್ರ ವ್ಯಾಲ್ಯೂ ಆಟೋಮೆಟಿಕ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ದಿಸ್ ಇಸ್ ಆಲ್ಸೋ ಅನದರ್ ಪಾಯಿಂಟ್, ಮಾರ್ಕೆಟ್ ಸಿಚುವೇಶನ್. ದೀಸ್ ಆರ್ ದಿ 4 ಪಾಯಿಂಟ್ಸ್ ಫಾರ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ goodwill. This will be asked, this factors affecting on goodwill will be asked for 2 marks question in the examination. What is goodwill also? 1 marks or 2 marks will be question will be arised on the goodwill meaning, okay, in the examination. So next will be methods of valuation of goodwill. This is very important for examination. Methods for valuation of goodwill. Methods, this question will also ask for 2 marks in the examination. There are 3 types of methods are available for valuation of goodwill. One, first point is average profit method. Average profit method. Point number 2, super profit method. Average profit method, super profit method. Point number 3,
Capitalization method. Capitalization method. These are all the three methods for valuation of goodwill. Goodwill na value ಮಾಡಬೇಕಾದ್ರೆ, goodwill na find out ಮಾಡಬೇಕಾದ್ರೆ we have a three methods. One it is average profit method, point number 2 super profit method, and point number 3 it is capitalization method. In the examination they will ask, mention the methods of valuation of goodwill. Like this, the question will be arising like this. Mention the methods of valuation of goodwill. Okay, right? Average profit method, super profit method, and capitalization method. In these three methods, we have to consider for calculating the value, means goodwill value. It is the first method. This is very important method. These are all optional. There is no question arising on super profit and capitalization method. Either what is super profit method ಅಂತ ಕೇಳಲ್ಲ, capitalization ಏನಂತ ಕೇಳಲ್ಲ. ಬಟ್ ಆವರೇಜ್ ಪ್ರಾಫಿಟ್ ಬೇಸಲ್ಲಿ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ? ಗುಡ್ವಿಲ್ನ ಫೈಂಡ್ ಔಟ್ ಮಾಡೋದಕ್ಕೆ. ಯಾವ ಥರ ಫೈಂಡ್ ಔಟ್ ಮಾಡಬೇಕು ಗುಡ್ವಿಲ್ನ ಅಂತಕ್ಕಂಥದ್ದು ನಾವು ನೋಡೋಣ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಮೆಥಡ್, ಆವರೇಜ್ ಪ್ರಾಫಿಟ್ ಮೆಥಡ್. ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ಟು ಹೌ ಟು ಕ್ಯಾಲ್ಕುಲೇಟ್ ದಿ goodwill under average period method. See, average profit method. Under this method we have a formula for calculating the goodwill. How it is calculated? The formula of goodwill. Goodwill equals, under average profit method, we have a formula for calculating the goodwill. The formula is goodwill equals average profit years of purchase. Goodwill equals average profit into years of purchase. This is the formula for calculating the goodwill under average profit method. In this formula we have to calculate the goodwill by using 2 points or 2 important items. So one it is average profit and years of purchase. Years of purchase are given in the problem. But average profit, sometimes they can give average profit in problem directly. Sometimes there is no average profit is given in the problem. We have to calculate the average profit. We have to calculate the average profit by using the information, what are the information available in the question. So how to calculate average profit sir? Andre average years of purchase na problem ಅಲ್ಲಿ ಅವರೇ ಕೊಟ್ಟಿರ್ತಾರೆ. average profit ಅನ್ನು ಕೊಟ್ಟಿರಲ್ಲ. ಒಂದೊಂದು ಸಾರಿ ಕೊಟ್ಟಿರ್ತಾರೆ, ಒಂದೊಂದು ಸಾರಿ ಕೊಟ್ಟಿರಲ್ಲ. ಕೊಡದೇ ಇದ್ದಾಗ ಕೊಟ್ಟಿದ್ದಾಗ ಓಕೆ, ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಅಪ್ಲೈ ಮಾಡೋದು ಗುಡ್ವಿಲ್ ಕಂಡುಹಿಡಿಬೋದು. ಆವರೇಜ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆಗ ಯಾವ ಥರ ಮಾಡಬೇಕು? ಸೊ ಸಿ ಅಂಡರ್ ದಿಸ್ ಸಬ್ ಪಾಯಿಂಟ್ average profit equals total profits of number of years divided by number of years. See, average profit equals total profits of number of years divided by number of years. This is the formula for calculating average profit. Using these formulas for calculating value of goodwill, sometimes they can give average profit in the problem, sometimes they not give. So we have to calculate average profit by using this formula, right? So how it is calculated? We have to calculate the goodwill to solve the problem under the problems. So it is problem number 1 is, see, this is the problem number 1 for calculating the value of goodwill. See, goodwill of the firm is valued at
2 years purchase of average profit of last 4 years. The total profit for last 4 years is 40,000. Calculate goodwill. So this is the simple problem asked in the annual examination of March 2019 for 2 marks. This 2 marks ಕೇಳಿದ್ದಾರೆ. It is simple formula, simple method for calculating the goodwill. So how it is calculated? First we will write what is the formula for calculating the goodwill. Here goodwill equals average profit into years of purchase. Goodwill equals average profit into years of purchase. See the formula, problem. Goodwill of the firm is valued at 2 years purchase. Years of purchase is 2 years. Of the average profit of last 4 years. Average profit of last 4 years. Last 4 years profit na average profit na base ಅಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. So average profit ಕೊಟ್ಟಿದ್ದಾರಾ? Average profit ಕೊಟ್ಟಿಲ್ಲ. In this problem, the total profit of last 4 years is 40,000. The total profit of the last 4 years is given. The total profit of the last 4 years is given, but they cannot give the average profit. So our ಕೊಟ್ಟಿರೋದು total profit of 4 years. ನಮಗೆ ಬೇಕಾಗಿರೋದು average profit of 4 years. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದೊಂದು ಸಾರಿ ಏನು ಮಾಡ್ತಾರೆ ಪ್ರಾಬ್ಲಮಲ್ಲಿ the average profit of last 4 years ಅಂತ ಮಾಡ್ಕೊಟ್ಬಿಡ್ತಾರೆ. average profit ಅಂತ ಕೊಟ್ಟಾಗ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊತೀವಿ average profit into years of purchase. ಬಟ್ ಇಲ್ಲಿ ಕೊಟ್ಟದ್ದು ಟೋಟಲ್ ಪ್ರಾಫಿಟ್. ನಮಗೆ ಬೇಕಾಗಿರೋದು average profit. ಸೊ ಅದರ ಕಡೆ ಹೋಗ್ಬಿಟ್ಟು average profit ಅನ್ನ ನಾವು ಕಂಡುಹಿಡಿಯಬೇಕು. average profit equals total profit of number of years divided by number of years. So total profit ಕೊಟ್ಟರೆ ಎಷ್ಟು? This is called 40,000. ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಯೂಸ್ ಮಾಡಬೇಕು. 40,000 divided by number of years. ಎಷ್ಟು ಟೋಟಲ್ ಪ್ರಾಫಿಟ್ ಅದು? 4 years. 4 years profit. ಕರೆಕ್ಟಾ? ಸೊ ಡಿವೈಡ್ ಮಾಡಿದ್ರೆ this comes under means 10,000 rupees comes. This is called as average profit. This average profit will be used for calculating the goodwill. So see, goodwill equals average profit into years of purchase. Years of purchase. Average profit. Now it is calculated. But in the problem they can give total profit, not for the average profit. Sometimes they can give average profit directly. During that situation, we have to apply for directly to the goodwill fund, right? So, but they can give total profit. We have to use the total profit for calculating the average profit. So this is the average profit of this for calculating goodwill. So next will be average profit will be applied for. This is average profit is 10,000 in years of purchase already given the problem. It is 2 years. So 20,000 multiplied by get the answer 20,000. 20,000 is goodwill. So another type of problem is also there. Another type of problem is also there. In this problem, they can give directly total number of profits, but sometimes they can give 4 years profit individually. We have to use 4 years profit individually and total it and divide it by number of years, and we can calculate the average profit. How it is? It will also show in the problem. So problem number 2 is, see, this is the problem number 2. It has a simple variety of adjustments. The goodwill of the firm valued at 3 years purchase of the average profit of last 5 years. Last 5 years
the last 5 years means the last 5 years profits are 25,000, 15,000, 15,000, 10,000, 10,000 respectively. 5 ವರ್ಷದ ಪ್ರಾಫಿಟ್ ಹಾಕೊಂಡಿದ್ದಾರೆ. ಕ್ಯಾಲ್ಕುಲೇಟ್ ಗುಡ್ವಿಲ್. ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ರು, ಲಾಸ್ಟ್ ಪ್ರಾಬ್ಲಮಲ್ಲಿ ಟೋಟಲ್ ಪ್ರಾಫಿಟ್ನ ಅವರೇ ಕೊಟ್ಬಿಟ್ಟಿದ್ರು, ಬಟ್ ಇಲ್ಲಿ ಇಂಡಿವಿಜುವಲ್ ಇಯರ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಈಗ ನಾವು ಯಾವ ಥರ ಮಾಡಬೇಕು, ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ಆವ್ರೇಜ್ ಪ್ರಾಫಿಟ್, ಆಫ್ಟರ್ ವಿಲ್ ಕ್ಯಾಲ್ಕುಲೇಟ್ ಗುಡ್ವಿಲ್. ಸೊ ಫಸ್ಟ್ ಸ್ಟೆಪ್ average profit equals total profits of number of years divided by number of years. Total profits of number of years divided by number of years. ಅಂದ್ರೆ average profit ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ಈ ಫಾರ್ಮುಲಾ. ಟೋಟಲ್ ಪ್ರಾಫಿಟ್ ಆಫ್ ನಂಬರ್ ಆಫ್ ಇಯರ್ಸ್ ಅಂತಂದ್ರೆ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಅದೆಲ್ಲ ಟೋಟಲ್ ಮಾಡ್ಕೋಬೇಕು. ಸಪೋಸ್ ಎಲ್ಲ ಪ್ರಾಫಿಟ್ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ರೆ ಸರ್ ಸೆಂಟ್ರಲ್ ಯಾವ್ದಾದ್ರು ಲಾಸ್ ಆಗಿರುತ್ತೆ ಅದನ್ನು ಮೈನಸ್ ಮಾಡ್ಕೊಳ್ತಾರೆ. ಮೈನಸ್ ಮಾಡಿ ಉಳಿದಿರೋ ಪ್ರಾಫಿಟ್ನ ಟೋಟಲ್ ಮಾಡ್ಕೊಂಡು ಅದು ಲಾಸನ್ನು ಮೈನಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದು ಪ್ರಾಬ್ಲಮ್ಸ್ ಮುಂದೆ ಬರುತ್ತೆ, ಬಟ್ ಇಲ್ಲಿ ಬರೀ ಪ್ರಾಫಿಟ್ ಬರುತ್ತೆ. ಫಸ್ಟ್ ಇಯರ್ ಪ್ರಾಫಿಟ್ ಈಸ್ 25,000 ಪ್ಲಸ್ ಸೆಕೆಂಡ್ ಇಯರ್ ಪ್ರಾಫಿಟ್ ಈಸ್ 15,000 plus third year profit is 15,000, fourth year profit is 10,000, fifth year profit is also 10,000, right? So totally divided number of years means ಎಷ್ಟು ವರ್ಷ ಕೊಟ್ಟಿದ್ದಾರೆ 5 years. 25, 50, 40,000, 55,000, 65,000, 75,000. Total it is 75,000 divided by 5. Okay, so divide ಮಾಡಿದ್ರೆ that is 15,000 is the average profit. Average profit is 15,000. So we have to use this average profit and calculate it goodwill. So goodwill is next goodwill equals average profit into years of purchase. Years of purchase. Average profit now it is calculated. It will be applied to the formula. Average profit is 15,000 into years of purchase that is given in the problem, that is 3 years. 15 into 3, 45,000 is the goodwill of the firm. 15,000 is the 45,000 is the goodwill of the firm. This is the another way for calculating the goodwill. Second problem. So next problems are goodwill related problems comes under the problem 12 marks problems in the admission of a partner. Next will be during the admission of a partner, the firm or old partners can prepare some important ledger accounts to find out the present financial position of the firm. What are the ledger accounts are prepared for to find out the financial position? There are 5 ledger accounts are prepared during admission of a partner or retirement of a partner. What are the ledger accounts? Ledger accounts. There are 5 types of ledger accounts. One it is revaluation account. 2 all partners capital. All partners capital. 3 goodwill account.
4 cash or bank account. Last, new balance sheet. These are 5 important ledger accounts prepared during the admission of a new partner. ಅಂದರೆ ಒಬ್ಬ ಪಾರ್ಟ್ನರ್ ಅಡ್ಮಿಟ್ ಆಗೋ ಟೈಮಿಗೆ ಸಡನ್ನಾಗಿ ಸೇರಿಸ್ಕೊಳ್ಳೋದಕ್ಕಾಗಲ್ಲ ಅವನ್ನ. ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾಕೆ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ಸೇರಿಸ್ಕೋಬೇಕಾಗುತ್ತೆ, ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಫೈಂಡ್ ಔಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಪ್ರಿಪೇರ್ ದಿಸ್ 5 types of ledger accounts. One it is revaluation account, another one is all partners capital account including new partner. Third one it is goodwill account, fourth one it is cash or bank account, last one is new balance sheet. In this 5 ledger accounts, these 2 are optional. When it is asked in the problem, we will be prepared, otherwise not necessary. So these are the 3 important ledger accounts or final statements for calculating the financial position during admission and retirement of a partner. Now we will discuss what are these accounts, how it is prepared with the format prakaradalli discuss ಮಾಡೋಣ. So first one it is revaluation account. First one it is revaluation. So it has a revaluation as a 2 part. Revaluation as a 2 part. Valuation and re means ಮತ್ತೆ ಮರು ಮೌಲ್ಯಮಾಪನ. Valuation means ಮೌಲ್ಯಮಾಪನ. What are revalued, sir? What items to be revalued? When to start the partnership firms, we required assets and liabilities. Assets, main thing as assets. The assets belongs to old partners. During admission of a partner, new partner, when we have to decide, the old partner decide to admit the new partner, that assets and liabilities are vary. The values of assets and liabilities are vary. Either it may be increase or either it may be decrease. Vary from the starting from till admission of a new partner. That assets and liabilities are revalued and entered in a particular account. That particular account is called as revaluation account. What is the use of revaluation account, sir? The revaluation account is used for or prepared for to find out the profit or loss during admission of a new partner through revalue the assets and liabilities. Revalue the assets and liabilities. This is the revaluation account. So in deeply about revaluation account and partners capital account and new balance sheet we will discuss on next class tomorrow. Thank you.